my teachers like because of they have a great proud of about me, and I have taught them my level best, my dear students, just like they were you, your batch is also very good batch, you are studying well and also doing well. I hope you will get 100% results. ಓಕೆ ನೋಡಿ, ಇವರು ನಿಮ್ಮ ಹಾಗೆ ಏನು ಅಂತಂದ್ರೆ ತುಂಬಾ ಎಲ್ಲ ಒಳ್ಳೆ ಮಕ್ಕಳೇ ಚೆನ್ನಾಗಿ ಓದಿದ್ದಾರೆ, ಈಗ ಒಂದೊಂದು ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ಅನ್ಎಕ್ಸ್ಪೆಕ್ಟೆಡ್ಲಿ. ಸೊ ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ಇಟ್. ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನೋ ಒಂದು ದೇಣಿಗೆ ಮಾಡಿ ಎಲ್ಲ ಒಂದು ಶಾಲಾ ಕಾರ್ಯಕ್ರಮವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗೋಣ, ಒಂದು ದೊಡ್ಡ ಪ್ರೋಗ್ರಾಮ್ ನಡೀತಾ ಇದೆ, ಎಲ್ಲರೂ ಬಂದು ಅದರಲ್ಲಿ ಸಪೋರ್ಟ್ ಆಗಿರಿ ಅಂತ ಹೇಳಿ ನಾವು ಕೇಳ್ಕೊಂಡಿದ್ವಿ. ಬಟ್ ಅವ್ರು ಏನೋ ಒಂದು ಪ್ಲಾನ್ ಮಾಡ್ಕೊಂಡು ಬಂದಾಗ ಇಲ್ಲಿ ಬಂದ್ಮೇಲೆ ನನಗೆ ಗೊತ್ತಾಗಿರೋದು. ಬಟ್ ಅವತ್ತೇ ಒಂದಿನ ಪ್ರೋಗ್ರಾಮ್ ಗುರು ಶಿಷ್ಯರ ಒಂದು ಸಮಾಗಮ ಇತ್ತು, ಅವತ್ತೇ ಇದ್ರೆ ಚೆನ್ನಾಗಿತ್ತು ಅಂತ ಅನ್ಕೊಂಡಿದ್ದೆ. ಬಟ್ ಅವರು ಇಷ್ಟಪಟ್ಟು ಬಂದಿದ್ದಾರೆ, ಈ ಒಂದು ಪ್ರೋಗ್ರಾಮ್ ಮಾಡಲೇಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ನಾನು ಅದನ್ನು ರಿಜೆಕ್ಟ್ ಮಾಡಿದರೆ ಅವರಿಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಬಟ್ ಅವ್ರ ಖುಷಿಗಾಗಿ ನಾನು ಇದನ್ನು ಮಾಡ್ತಾ ಇದ್ದೀನಿ. ಬಟ್ ನಾನು ಅವರು ಕಲಿಸಿದ್ದಕ್ಕೂ ಒಂದು ಒಳ್ಳೆ ಪೊಸಿಷನ್ಲಿದ್ದಾರೆ. ಅವ್ರು ನಿಮಗೆ ಇನ್ಸ್ಪೈರ್ ಆಗಲಿ ಅಂತ ನೋಡಿ ಅವ್ರು ಮಾಡಿದ ಪ್ಲಾನ್ ಚೆನ್ನಾಗಿದೆ. ಯಾಕಂದರೆ ನಿಮ್ಮ ಎದುರಿಗೆ ಬಂದು ನಿಂತಿದ್ದಾರೆ ಇವತ್ತು, ಎಲ್ಲರೂ ಒಂದೊಂದು ಕೆಲಸದಲ್ಲಿದ್ದಾರೆ. ಹೀಗೆ ನೀವು ಏನಾದರೂ ಮುಂದೆ ಅಚೀವ್ಮೆಂಟ್ ಮಾಡಬೇಕು, ಅರ್ಧದಲ್ಲಿ ನಿಮ್ಮ ಎಜುಕೇಷನ್ ನಿಂತು ಹೋಗಬಾರ್ದು. ಓಕೆ, ಅದಕ್ಕೆ ನಿಮಗೆ ಒಂದು ಮಾದರಿಯಾಗಿ ನಿಮ್ಮ ಮುಂದೆ ಬಂದು ನಿಂತಿದ್ದಾರೆ. ಇನ್ನೂ ಹಲವಾರು ವಿಷಯಗಳನ್ನ ಮುಂದಿನ ಕಾರ್ಯಕ್ರಮಗಳಲ್ಲಿ ಹಂಚ್ಕೊಳ್ತಾರೆ. ಓಕೆ ಮಕ್ಕಳೇ, ಇವನ್ನೆಲ್ಲ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಮುಂದೆ ಏನಾದರೂ ಒಂದು ಅಚೀವ್ ಮಾಡಿ ಅಂತ ಹೇಳ್ತಾ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಏನೋ ಒಂದು ಆನರ್ ಮಾಡಿದ್ದಂತಲ್ಲ, ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಇಂಟ್ರೆಸ್ಟಿಂದ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಇಂಥ ಎಲ್ಲ ನನ್ನ ಸ್ಟೂಡೆಂಟ್ಗಳಾಗಿರ್ಬೋದು, ಹಿಂದೆ ಓದಿದಂಥ ವಿದ್ಯಾರ್ಥಿಗಳಾಗಿರ್ಬೋದು, ಇಂಥ ಸಪೋರ್ಟ್ ಇರಲಿ, ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಮ್ಮ ಆಡಳಿತ ಮಂಡಳಿ ಹಾಗೂ ನಮ್ಮ ಎಲ್ಲ ಸಹೋದ್ಯೋಗಿ ಬಂಧುಗಳ ಪರವಾಗಿ ಅವರಿಗೆ ಕೃತಜ್ಞತೆ ಹೇಳಿಸ್ತೇನೆ.